ಒಂದು ಹುಡುಗ ಇದ್ದ, ಬಡವ, ಅನಾಥ, ಬೀದಿಯಲ್ಲಿ ಬೆಳೆದ. ಅವನ ತಾಯಿ ಸಾಯುವ ಮುಂಚೆ ಒಂದೇ ಒಂದು ಮಾತು ಹೇಳಿದಳು: ಶ್ರೀಮಂತರ ನಡುವೆ ಶ್ರೀಮಂತನಾಗಿ ಬಾಳು. ಅವನು ಆ ಮಾತನ್ನು ಕೇವಲ ಒಂದು ಕನಸಾಗಿ ನೋಡಲಿಲ್ಲ, ಅದನ್ನು ಒಂದು ಮಿಷನ್ ಆಗಿ ಮಾಡಿಕೊಂಡ. ಅವನ ಹೆಸರು ರಾಕಿ, ಆದರೆ ಜಗತ್ತು ಅವನನ್ನು KGFನ ರಾಜ ಅಂತ ಕರೆಯಿತು. ಆದರೆ ನಿಮಗ್ ಗೊತ್ತಾ, KGF ಸಿನಿಮಾ ಕೇವಲ ಒಂದು ಆಕ್ಷನ್ ಮೂವಿ ಅಲ್ಲ. ಇದರೊಳಗೆ ಹಿಡ್ನ್ ಆಗಿರುವ ಮನಿ ಸ್ಟ್ರಾಟಜೀಸ್, ಪವರ್ ಮೂವ್ಸ್ ಮತ್ತು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಯಾರೂ ಮಾತನಾಡಲ್ಲ. ಆದರೆ ಇಂದು ನಾನು ಮಾತನಾಡ್ತೇನೆ. ಪ್ರತಿಯೊಂದು ಸೀನ್ರಲ್ಲಿ ಅಡಗಿರುವ ಸತ್ಯ ಏನು ಅದನ್ನು. ಸರಿ ಗೆಳೆಯರೆ, 1 ಸೆಕೆಂಡ್ ಹಿಂದೆ ಹೋಗೋಣ. ಬಾಂಬೆ. ಒಂದು ಬಡ ತಾಯಿ ತನ್ನ ಮಗನಿಗೆ ಒಂದು ಕೊನೆಯ ಮಾತು ಹೇಳ್ತಾ ಇದ್ಲು. ಅವರ ಕಣ್ಣಲ್ಲಿ ನೀರು ಇರಲಿಲ್ಲ, ಇದ್ದದ್ದೆಲ್ಲ ಒಂದು ಬೆಂಕಿ. ಅವಳು ಹೇಳಿದಳು: ನೀನು ಶ್ರೀಮಂತರ ನಡುವೆ ಶ್ರೀಮಂತನಾಗಿರಬೇಕು. ಬಡವರ ನಡುವೆ ಮಾನ ಇಲ್ಲ, ಪವರ್ ಇಲ್ಲ, ಫ್ಯೂಚರ್ ಇಲ್ಲ. ಈ ಮಾತನ್ನು ಕೇಳಿ ನಿಮಗೇನನ್ನಿಸ್ತು? ಮೋಟಿವೇಶನಲ್ ಅಂತ ಅನ್ನಿಸ್ತು. ಆದರೆ ಇದರ ಹಿಂದೆ ಒಂದು ಭಾರೀ ವೆಲ್ತ್ ಸೈಕಾಲಜಿ ಇದೆ. ಅವಳು ಮಗನಿಗೆ ಒಂದು ಸಿಂಪಲ್ ಟ್ರೂತ್ ಹೇಳಿದಳು: ವೆಲ್ತ್ ಕೇವಲ ದುಡ್ಡಿನ ಬಗ್ಗೆ ಅಲ್ಲ, ವೆಲ್ತ್ ಅಂದರೆ ರೈಟ್ ಎನ್ವೈರ್ಮೆಂಟ್ನಲ್ಲಿ ಇರೋದು. ನೀವು ಯಾರ ಜೊತೆ ಇರ್ತೀರಿ, ಯಾರ ಜೊತೆ ಕುತ್ಕೊಳ್ತೀರಿ, ಯಾರ ಭಾಷೆ ಮಾತಾಡ್ತೀರಿ, ಅದೇ ನಿಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡ್ತದೆ. ಇದಕ್ಕೆ ಬಿಸ್ನೆಸ್ ವರ್ಲ್ಡ್ನಲ್ಲಿ ನೆಟ್ವರ್ಕ್ ಇಸ್ ನೆಟ್ ವರ್ತ್ ಅಂತ ಹೇಳ್ತಾರೆ. ರಾಕಿ ಒಂದು ಮಾತನ್ನ ಎಷ್ಟು ಸೀರಿಯಸ್ಲಿ ತೆಗೆದುಕೊಂಡ ಅಂದ್ರೆ ಇಡೀ ಒಂದು ಚಿನ್ನದ ಗಣಿಯನ್ನೇ ಕಂಟ್ರೋಲ್ ಮಾಡಿದ. ಆದ್ರೆ ಅದು ಹೇಗೆ? ಅದರ ಬಿಹೈಂಡ್ ಇರೋ ಮನಿ ಸ್ಟ್ರಾಟಜಿ ಏನು? ಅದನ್ನ ನಾವು ಸೀನ್ ಬೈ ಸೀನ್ ನೋಡ್ತೇವೆ. ರಾಕಿ ಚಿಕ್ಕಂದಿನಲ್ಲಿ ಬೀದಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಶೂ ಪಾಲಿಶ್ ಮಾಡ್ತಾನೆ, ಸ್ಮಾಲ್ ಜಾಬ್ಸ್ ಮಾಡ್ತಾನೆ. ಆದ್ರೆ ನೀವು ಒಂದು ವಿಷಯ ನೋಟಿಸ್ ಮಾಡಿದ್ರ? ಅವನು ಆ ಕೆಲಸ ಮಾಡುವಾಗ ಒಂದು ಕೆಲಸ ಮಾತ್ರ ಮಾಡ್ತಿರ್ಲಿಲ್ಲ, ಅವನು ಅಬ್ಸರ್ವ್ ಮಾಡ್ತಿದ್ದ. ಯಾರ ಬಳಿ ಹಣ ಇದೆ, ಯಾರು ಏಕೆ ಶ್ರೀಮಂತರಾಗಿದ್ದಾರೆ, ಯಾವ ಜನ ಯಾವ ರೀತಿ ನಡೆದುಕೊಳ್ತಾರೆ, ಇದನ್ನು ಸ್ಟಡಿ ಮಾಡ್ತಿದ್ದ. ಇಲ್ಲಿ ಒಂದು ಪವರ್ಫುಲ್ ಬಿಸ್ನೆಸ್ ಲೆಸನ್ ಇದೆ. ನೀವು ಯಾವ ಫೀಲ್ಡ್ಗೆ ಎಂಟರ್ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ, ಮೊದಲು ಆ ಫೀಲ್ಡ್ ಅನ್ನು ಅಬ್ಸರ್ವ್ ಮಾಡಿ. ರಿಯಲ್ ಮನಿ ಯಾರ ಬಳಿ ಇದೆ, ಅವ್ರ ಹ್ಯಾಬಿಟ್ಸ್ ಏನು, ಅವ್ರ ಡಿಸಿಷನ್ಸ್ ಏನು, ಅವ್ರು ಯಾರ ಮಾತು ಕೇಳ್ತಾರೆ. ಒಮ್ಮೆ ನೀವು ಈ ಪ್ಯಾಟರ್ನ್ ಅನ್ನು ಅರ್ಥ ಮಾಡಿಕೊಂಡ್ರೆ ಸಕ್ಸೆಸ್ ತಾನಾಗೇ ಬರ್ತದೆ. ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ: ಐ ಲರ್ನ್ಡ್ ಬೈ ಡೂಯಿಂಗ್, ಅಬ್ಸರ್ವಿಂಗ್ ಅಂಡ್ ಮಾಡೆಲಿಂಗ್ ಪೀಪಲ್ ಹೂ ಸಕ್ಸೀಡೆಡ್. ಆದ್ರೆ ರಾಕಿ ಇದನ್ನು ಯಾವ ಬುಕ್ನಿಂದ ಓಡ್ಲಿಲ್ಲ, ಅವನ್ ಸರ್ವೈವಲ್ ಇನ್ಸ್ಟಿಂಕ್ಟ್ ಅವನಿಗನಿಗೆ ಕಲಿಸಿದ. ರಿಯಲ್ ವರ್ಲ್ಡ್ ಲೆಸನ್ ಏನಂದ್ರೆ, ಎಲ್ಲಾದ್ರೂ ಎಂಟರ್ ಮಾಡುವ ಮೊದಲು ಕನಿಷ್ಠ 3 ತಿಂಗಳು ಅಬ್ಸರ್ವ್ ಮಾಡಿ. ಯಾವ ಬಿಸ್ನೆಸ್ ನಿಚ್ನಲ್ಲಿ ಯಾರು ರಿಯಲ್ ಮನಿ ಮಾಡ್ತಿದ್ದಾರೆ ಅದನ್ನು ಗಮನಿಸಿ, ಆಮೇಲೆ ಎಂಟರ್ ಮಾಡಿ. ಇದು ಕಾಸ್ಟ್ಲಿ ಮಿಸ್ಟೇಕ್ಸ್ ಅನ್ನು ಅವಾಯ್ಡ್ ಮಾಡ್ತದೆ. ಆದರೆ ಅಬ್ಸರ್ವ್ ಮಾಡಿ ಸುಮ್ಮನಿರ್ಲಿಲ್ಲ ರಾಕಿ. ಅವನು ಒಂದು ಭಾರಿ ಪವರ್ ಮೂವ್ ಮಾಡಿದ. ಅದೇನು ಅಂತ ತಿಳಿಬೇಕಾ? ಕೇಳಿ. ಇಲ್ಲಿ ಒಂದು ಸೀನ್ ಇದೆ. ರಾಕಿ ಮೊದಲ ಬಾರಿ ಸೂರ್ಯವರ್ಧನ್ನ ವರ್ಲ್ಡ್ ಒಳಗೆ ಎಂಟರ್ ಮಾಡ್ತಾನೆ. ಅವನ್ ಬೇರೆ ಯಾರ ಮೂಲಕ ಹೋಗ್ಲಿಲ್ಲ, ಅವನ್ ಡೈರೆಕ್ಟ್ಲಿ ಅತ್ಯಂತ ಪವರ್ಫುಲ್ ಮನುಷ್ಯನ ಹತ್ರ ಹೋಗಿ ಕೆಲಸ ಮಾಡಲು ಶುರು ಮಾಡ್ತಾನೆ. ಇದು ಕೇವಲ ಫಿಲ್ಮ್ನ ಸೀನ್ ಅಲ್ಲ, ಇದು ಒಂದು ಕ್ಲಾಸಿಕ್ ವೆಲ್ತ್ ಸ್ಟ್ರಾಟಜಿ. ಇದಕ್ಕೆ ಪ್ರಾಕ್ಸಿಮಿಟಿ ಪವರ್ ಅಂತ ಹೇಳ್ತಾರೆ. ಯೋಚಿಸಿ, ನೀವು ಒಂದು ಕಂಪನಿ ಒಳಗೆ ಕೆಲಸ ಮಾಡ್ತೀರಾ ಅಂದಿಟ್ಕೊಳ್ಳಿ. ನಿಮ್ಮ ಹತ್ತಿರ 2 ಆಪ್ಷನ್ಸ್ ಇದೆ. 1, ಸಣ್ಣ ಡಿಪಾರ್ಟ್ಮೆಂಟ್ನಲ್ಲಿ ಕಂಫರ್ಟಬಲ್ ಆಗಿ ಕೆಲಸ ಮಾಡು, ಅಥವಾ 2, CEO ಅಥವಾ ಫೌಂಡರ್ಗೆ ಡೈರೆಕ್ಟ್ಲಿ ಅಸಿಸ್ಟ್ ಮಾಡು. ಕಷ್ಟ ಆದ್ರೂ ಸರಿ. ರಾಕಿ ಸೆಕೆಂಡ್ ಆಪ್ಷನ್ ಆರಿಸಿದ. ಮತ್ತು ಅದು ಯಾಕೆ ಜೀನಿಯಸ್ ಮೂವ್ ಅಂದ್ರೆ, ಮೊದಲನೇದಾಗಿ ಪವರ್ನ ಹತ್ತಿರ ಇದ್ದಾಗ ಹೇಗೆ ಡಿಸಿಷನ್ಸ್ ತೆಗೆದುಕೊಳ್ಳಲಾಗ್ತದೆ ಅಂತ ಕಲಿತೀರಿ. 2ನೇದಾಗಿ ಮೇಲಿನ ಮನುಷ್ಯ ನಿಮ್ಮನ್ನ ಪರ್ಸನಲಿ ಗಮನಿಸ್ತಾನೆ. 3ನೇದಾಗಿ ಆಪರ್ಚುನಿಟೀಸ್ ಮೊದಲು ನಿಮ್ಮ ಕಣ್ಣಿಗೆ ಬೀಳ್ತವೆ. ಮತ್ತು 4ನೇದಾಗಿ ಅವರ್ ನೆಟ್ವರ್ಕ್ ನಿಮ್ಮ ನೆಟ್ವರ್ಕ್ ಆಗ್ತದೆ. ರಾಕಿ ಒಂದು ದಿನ ಸೂರ್ಯವರ್ಧನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ. ಅಷ್ಟರಲ್ಲಿ ಗರುಡ ಅನ್ನೋ ವ್ಯಕ್ತಿಯ ಬಗ್ಗೆ ತಿಳಿದ. KGF ಗೋಲ್ಡ್ ಫೀಲ್ಡ್ಸ್ ಬಗ್ಗೆ ತಿಳಿದ. ಅಲ್ಲಿ ಎಷ್ಟು ಮನಿ ಇದೆ ಅಂತ ಗೊತ್ತಾಯ್ತು. ಇದು ಯಾಕೆ ಸಾಧ್ಯ ಆಯಿತು? ಯಾಕೆಂದ್ರೆ ಅವನು ರೈಟ್ ಪರ್ಸನ್ನ ಹತ್ತಿರ ಇದ್ದ. ರಿಯಲ್ ವರ್ಲ್ಡ್ ಲೆಸನ್ ಏನಂದ್ರೆ, ನಿಮ್ಮ ಇಂಡಸ್ಟ್ರಿನಲ್ಲಿ ಅತ್ಯಂತ ಪವರ್ಫುಲ್ ಪರ್ಸನ್ ಯಾರು, ಅವರ ಹತ್ತಿರ ಹೋಗ್ಲು ಏನಾದ್ರೂ ಮಾಡಿ. ಇಂಟರ್ನ್ಶಿಪ್ ಮಾಡಿ, ಫ್ರೀ ಆಗಿ ವರ್ಕ್ ಮಾಡಿ, ಈವೆಂಟ್ಸ್ಗೆ ಅಟೆಂಡ್ ಮಾಡಿ. ಯಾಕೆಂದ್ರೆ ಒಂದು ಸರಿಯಾದ ಸಂಪರ್ಕ ನಿಮ್ಮ ಲೈಫ್ ಅನ್ನ ಬದಲಿಸಬಹುದು. ಆದರೆ ರಾಕಿ ಇಲ್ಲಿ ನಿಲ್ಲಲಿಲ್ಲ. ಅವನು ಒಂದು ಭಾರೀ ರಿಸ್ಕಿ ಮೂವ್ ಮಾಡ್ದ. ಇದು ಅವನ ಲೈಫ್ ಅನ್ನ ಬದಲಿಸ್ತು, ಅಥವಾ ಮುಗಿಸ್ಬಿಡ್ತು ಅಂತ ಆಗಿತ್ತು. ಅದೇನ್ ಗೊತ್ತಾ? ರಾಕಿಗೆ ಸೂರ್ಯವರ್ಧನ್ ಹೇಳ್ತಾನೆ, KGF ಒಳಗ್ ಹೋಗಿ ಗರುಡನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡು. ಅದೇನು ಅಂದ್ರೆ, ಅಲ್ಲಿ ಒಂದು ರೆಬೆಲ್ ಗ್ರೂಪ್ ಇದೆ, ಅವರನ್ನ ಹಾಡ್ಬೇಕು. ಇದು ಒಂದು ಡೆತ್ ಟ್ರ್ಯಾಪ್. ಯಾರಾದ್ರೂ ಸಾಮಾನ್ಯ ಮನುಷ್ಯ ಆಗಿದ್ರೆ ಹೇಳ್ತಿದ್ದ, ನಾನ್ ಹೋಗಲ್ಲ. ಆದರೆ ರಾಕಿ ಹೋದ. ಯಾಕೆ? ಯಾಕಂದ್ರೆ
ಅವನು ಒಂದು ರಿಸ್ಕ್ ವರ್ಸಸ್ ರಿವಾರ್ಡ್ ಕ್ಯಾಲ್ಕ್ಯುಲೇಷನ್ ಮಾಡಿದ್ದ. ಅವನ ಮನಸ್ಸಿನಲ್ಲಿ ಏನ್ ನಡೆದಿತ್ತು? ಅದು ಹೀಗಿತ್ತು. 1, ನಾನು ಹೋಗದಿದ್ರೆ ಸಣ್ಣ ಕೆಲಸ ಮಾಡ್ತಾ ಸಾಮಾನ್ಯ ಜೀವನ ಸಾಯ್ತೇನೆ. 2, ನಾನು ಹೋಗಿ ಫೇಲ್ ಆದ್ರೆ ಸತ್ ಹೋಗ್ತೇನೆ. 3, ನಾನು ಹೋಗಿ ಸಕ್ಸೀಡ್ ಆದ್ರೆ ಇಡೀ KGF ಮೇಲೆ ಕಂಟ್ರೋಲ್ ಬರ್ತದೆ, ಶ್ರೀಮಂತರಲ್ಲೇ ಶ್ರೀಮಂತ ಆಗ್ತೇನೆ. ಅವನಿಗೆ ಆಪ್ಷನ್ 1 ಮತ್ತು ಆಪ್ಷನ್ 2ಗೆ ಹೆಚ್ಚು ಡಿಫರೆನ್ಸ್ ಕಾಣಲಿಲ್ಲ. ಯಾಕಂದ್ರೆ ಬಡತನದಲ್ಲಿ ಬಾಳೋದು ಕೂಡ ಒಂದು ರೀತಿಯ ಡೆತ್ ಅಂತ ಅವನಿಗೆ ಅನಿಸ್ತಿತ್ತು. ಆದ್ರಿಂದ ಆಪ್ಷನ್ 3 ಆರಿಸಿದ. ಇದು ಬಿಸ್ನೆಸ್ ವರ್ಲ್ಡ್ನಲ್ಲಿ ಏಸಿಮೆಟ್ರಿಕ್ ರಿಸ್ಕ್ ಅಂತ ಹೇಳ್ತಾರೆ. ಅಂದ್ರೆ ಲೂಸ್ ಆದ್ರೆ ಸ್ವಲ್ಪ ಕಳೆದುಕೊಳ್ತೀರಿ, ಆದ್ರೆ ವಿನ್ ಆದ್ರೆ ಭಾರಿ ಗೇನ್. ಈ ರೀತಿಯ ಬೆಟ್ಸ್ನು ಸ್ಮಾರ್ಟ್ ಪೀಪಲ್ ಆರಿಸ್ತಾರೆ. ಇಲಾನ್ ಮಸ್ಕ್ ಟೆಸ್ಲಾಗೆ ತನ್ನ ಕೊನೆಯ ದುಡ್ಡನ್ನು ಹಾಕಿದ. ಅದು ಸೋಲ್ಬಹುದಿತ್ತು, ಆದ್ರೆ ಅವನಿಗೆ ಏಸಿಮೆಟ್ರಿಕ್ ರಿಸ್ಕ್ ಅರ್ಥ ಆಗಿತ್ತು. ಕಳೆಯುವ ದುಡ್ಡು ಸೀಮಿತ, ಗಳಿಸಬಹುದಾದ ಪ್ರಮಾಣ ಅಸೀಮಿತ. ರಿಯಲ್ ವರ್ಲ್ಡ್ ಲೆಸನ್ ಏನಂದ್ರೆ, ನೀವೊಂದು ಆಪರ್ಚುನಿಟಿ ಮುಂದೆ ನಿಂತಿದ್ದೀರಾ. ಮೊದಲು ಕೇಳಿ, ಇದರಲ್ಲಿ ಮ್ಯಾಕ್ಸಿಮಮ್ ನಾನು ಏನು ಕಳೆದುಕೊಳ್ತೇನೆ ಮತ್ತು ಮ್ಯಾಕ್ಸಿಮಮ್ ನಾನು ಏನು ಗಳಿಸಬಲ್ಲೆ. ಒಂದು ವೇಳೆ ಗೇನ್ ಅನ್ನೋದು ಲಾಸ್ಗಿಂತ 10 ಪಟ್ಟು ಹೆಚ್ಚಿದ್ದರೆ ಮಾಡಿ. ಅದೇ ಏಸಿಮೆಟ್ರಿಕ್ ರಿಸ್ಕ್. ಆದರೆ ಇಲ್ಲಿ ಒಂದು ಭಾರಿ ಸ್ವಾರಸ್ಯಕರ ತಿರುವು ಇದೆ. KGF ಒಳಗೆ ಹೋದ ರಾಕಿ ಒಂದು ಬೇರೆಯೇ ಸತ್ಯ ನೋಡ್ತಾನೆ ಮತ್ತು ಅಲ್ಲಿ ಅವನು ಒಂದು ಮಾಸ್ಟರ್ ಮ್ಯಾನಿಪುಲೇಷನ್ ಮಾಡ್ತಾನೆ. ಅದು ಏನು ಅಂತ ಇವತ್ತು ಬಹಳ ಜನರಿಗೆ ಗೊತ್ತಿಲ್ಲ. KGF ಒಳಗೆ ಸಾವಿರಾರು ವರ್ಕರ್ಸ್ ಇದ್ದಾರೆ. ಅವರು ಸಂಪೂರ್ಣ ಗುಲಾಮರು. ಅವರ ಜೀವನ ನಾಯಿ ಜೀವನಕ್ಕಿಂತ ಕಡೆ. ಗರುಡ ಅವ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾನೆ ಭಯದ ಮೂಲಕ. ಆದ್ರೆ ರಾಕಿ ಏನ್ ಮಾಡ್ತಾನೆ? ಅವನು ಭಯ ಹಾಕ್ಲಿಲ್ಲ, ಅವನು ರೆಸ್ಪೆಕ್ಟ್ ಕೊಟ್ಟ. ಒಂದು ಚಿಕ್ಕ ಜೆಸ್ಚರ್ ಮಾಡ್ತಿದ್ದ. ಒಬ್ಬ ವರ್ಕರ್ ಅನಾರೋಗ್ಯ ಆಗಿದ್ರೆ ಅವನ ಬಗ್ಗೆ ಯೋಚಿಸ್ತಿದ್ದ. ಒಬ್ಬ ಮಹಿಳೆಗೆ ತೊಂದರೆ ಆಗಿದ್ರೆ ಅದನ್ನ ಫಿಕ್ಸ್ ಮಾಡ್ತಿದ್ದ. ಮಕ್ಕಳ ಜೊತೆ ಮಾನವೀಯವಾಗಿ ನಡೆದುಕೊಳ್ತಿದ್ದ. ಇದು ಬಿಸ್ನೆಸ್ ವರ್ಲ್ಡ್ನಲ್ಲಿ ಲಾಯಲ್ಟಿ ಇಕನಾಮಿಕ್ಸ್ ಅಂತ ಹೇಳ್ತಾರೆ. ಗರುಡಾಗೆ ವರ್ಕರ್ಸ್ ಮೇಲೆ ಕಂಟ್ರೋಲ್ ಇತ್ತು, ಆದ್ರೆ ರಾಕಿಗೆ ವರ್ಕರ್ಸ್ನ ಲಾಯಲ್ಟಿ ಇತ್ತು. ಈ ಎರಡರ ನಡುವಿನ ವ್ಯತ್ಯಾಸ ಏನು ಅಂತ ಗೊತ್ತಾ? ಕಂಟ್ರೋಲ್ ಎಂದಿಗೂ ಒಂದೇ ಕಡೆ ಇಲ್ಲ. ನಿಮ್ಮ ಶಕ್ತಿ ಹೋದ್ರೆ ಕಂಟ್ರೋಲ್ ಹೋಗ್ತದೆ, ಆದ್ರೆ ಲಾಯಲ್ಟಿ ಅದು ಹೃದಯದಿಂದ ಬರ್ತದೆ. ನಿಮ್ಮ ಶಕ್ತಿ ಹೋದ್ರೂ ಲಾಯಲ್ಟಿ ಉಳಿತದೆ. ಅದಕ್ಕೆ ಅಲ್ಲಿ ಎಲ್ಲರೂ ಹೇಳ್ತಾರೆ, ರಾಕಿಗಾಗಿ ಸಾಯ್ತೇವೆ. ರಿಯಲ್ ವರ್ಲ್ಡ್ ಲೆಸನ್ ಏನಂದ್ರೆ, ನಿಮ್ಮ ಬಿಸ್ನೆಸ್ ಇದ್ರೆ ಅಥವಾ ಮುಂದೆ ಮಾಡಬೇಕು ಅಂದ್ರೆ ನಿಮ್ಮ ಟೀಮ್ ಅನ್ನ ಫ್ಯಾಮಿಲಿ ತರ ನೋಡಿ. ಅವ್ರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ, ಅವ್ರ ಗ್ರೋತ್ ಬಗ್ಗೆ ಕೇರ್ ಮಾಡಿ. ಯಾಕೆಂದ್ರೆ ಒಂದು ದಿನ ಸಂಕಟ ಬಂದಾಗ ನಿಮಗೆ ಲಾಯಲ್ ಜನ ಬೇಕಾಗ್ತಾರೆ. ಅವರೇ ನಿಮ್ಮ ರಿಯಲ್ ಅಸೆಟ್. ಆದ್ರೆ ಈ ಎಲ್ಲ ಸ್ಟ್ರಾಟಜೀಸ್ಗಿಂತ ಕೊನೆಯಲ್ಲಿ ರಾಕಿ ಒಂದು ಭಾರಿ ಮಾಸ್ಟರ್ ಸ್ಟ್ರೋಕ್ ಮಾಡ್ತಾನೆ. ಒಂದು ಮೂವ್ ಅವನನ್ನ KGF ನ ಒಡೆಯ ಮಾಡ್ತದೆ. ಇದು ಅತ್ಯಂತ ಡೇಂಜರಸ್ ಮತ್ತು ಅತ್ಯಂತ ಬ್ರಿಲಿಯಂಟ್ ಆದ ಮೂವ್. ಅದಕ್ಕೆ ತಯಾರಾಗಿ. KGF ನ ಅಸಲಿ ಪವರ್ ಏನು? ಚಿನ್ನ. ಚಿನ್ನ ಅಂದ್ರೆ ದುಡ್ಡು, ದುಡ್ಡು ಅಂದ್ರೆ ಪವರ್. ಆ ಪವರ್ ಯಾರ ಕೈಲಿ ಇದೆ? ಗರುಡನ ಕೈಲಿ. ಆದ್ರೆ ಗರುಡ ಒಂದು ಫಂಡಮೆಂಟಲ್ ಮಿಸ್ಟೇಕ್ ಮಾಡ್ತಿದ್ದ. ಅವನು ಎಲ್ಲರನ್ನೂ ಎನಿಮಿಯಾಗಿ ನೋಡ್ತಿದ್ದ, ವರ್ಕರ್ಸ್, ಗಾರ್ಡ್ಸ್ ಎಲ್ಲರನ್ನೂ. ಇದರಿಂದ ಅವನ ಬಳಿ ಕಂಟ್ರೋಲ್ ಇತ್ತು, ಆದ್ರೆ ಆಲೈಸ್ ಇರಲಿಲ್ಲ. ರಾಕಿ ಇದನ್ನು ನೋಟಿಸ್ ಮಾಡಿದ. ಅವನು ಒಂದು ಸಿಂಪಲ್ ಲಾಜಿಕ್ ಬಳಸಿದ. ನಿನ್ನ ಎನಿಮಿ ನನ್ನ ಫ್ರೆಂಡ್. ಯಾರ್ಯಾರು ಗರುಡನಿಂದ ತೊಂದರೆ ಪಡ್ತಿದ್ದಾರೆ ಅವರನ್ನೆಲ್ಲ ಒಂದೇ ಸೈಡ್ಗೆ ತಂದ. ವರ್ಕರ್ಸ್, ಬೇರೆ ಲೋಕಲ್ ಲೀಡರ್ಸ್, ಸಣ್ಣ ಸಣ್ಣ ಪವರ್ ಗ್ರೂಪ್ಸ್ ಎಲ್ಲರನ್ನು. ಇದಕ್ಕೆ ಬಿಸ್ನೆಸ್ ವರ್ಲ್ಡ್ನಲ್ಲಿ ಕೋಅಲಿಷನ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಒಬ್ಬಂಟಿಯಾಗಿ ಯಾರನ್ನೂ ಬೀಟ್ ಮಾಡಲ್ಲ, ಆದ್ರೆ ಸರಿಯಾದ ಪೀಪಲ್ ಅನ್ನು ಒಟ್ಟಿಗೆ ತಂದ್ರೆ ಅಸಾಧ್ಯ ಕಾಣ್ತಿದ್ದ ವಿಷಯ ಸಾಧ್ಯ ಆಗ್ತದೆ. ಆಪಲ್ ನೋಡಿ, ಸ್ಟೀವ್ ಜಾಬ್ಸ್ ಒಬ್ಬಂಟಿಯಾಗಿ ಸಾಧಿಸಲಿಲ್ಲ. ಅವನು ಸ್ಟೀವ್ ವಾಜ್ನಿಯಾಕ್ನ ಟೆಕ್ನಿಕಲ್ ಜೀನಿಯಸ್ ಅನ್ನು, ತನ್ನ ಮಾರ್ಕೆಟಿಂಗ್ ವಿಷನ್ ಅನ್ನು ಮತ್ತು ಸರಿಯಾದ ಇನ್ವೆಸ್ಟರ್ಸ್ ಅನ್ನು ಒಟ್ಟಿಗೆ ತಂದ. ಅದೇ ಆಪಲ್ ಆಯಿತು. ಆದ್ರೆ ಒಂದು ಸ್ವಾರಸ್ಯಕರ ಪ್ರಶ್ನೆ ಇದೆ. ರಾಕಿ ಮಾಡಿದ್ದು ರೈಟಾ? ಅವನು ಒಬ್ಬ ರೂತ್ಲೆಸ್ ಸಿಸ್ಟಮ್ ಅನ್ನು ಬಳಸಿ ಮತ್ತೊಂದು ಸಿಸ್ಟಮ್ ಬಿಲ್ಡ್ ಮಾಡಲಿಲ್ಲ ಅಂತ ಹೇಗೆ ಹೇಳ್ತೀರಿ? ಈ ಮಾರಲ್ ಕ್ವೆಶ್ಚನ್ಗೆ ಉತ್ತರ ಏನು ಅಂತ ತಿಳಿತೀರಾ? ಅದು ಮುಂದಿನ ಸೀನ್ನಲ್ಲಿ ಇದೆ. ಗೆಳೆಯರೆ, ನಾವಿವತ್ತು KGFನ 6 ಪವರ್ಫುಲ್ ಮನಿ ಮತ್ತು ಬಿಸ್ನೆಸ್ ಲೆಸನ್ಸ್ ನೋಡಿದೆವು. 1, ಅಬ್ಸರ್ವ್ ಮಾಡು. ಯಾರ ಬಳಿ ಹಣ ಇದೆ ಅವರ ಪ್ಯಾಟರ್ನ್ ನೋಡು. 2, ಪ್ರಾಕ್ಸಿಮಿಟಿ ಪವರ್. ಪವರ್ಫುಲ್ ಜನರ ಹತ್ತಿರ ಇರು, ಅವರ್ ವರ್ಲ್ಡ್ ನಿನ್ನ ವರ್ಲ್ಡ್ ಆಗ್ತದೆ. 3, ಏಸಿಮೆಟ್ರಿಕ್ ರಿಸ್ಕ್. ಲೂಸ್ ಕಡಿಮೆ, ಗೇನ್ ಹೆಚ್ಚು ಇರೋ ಬೆಟ್ಸ್ ಆರಿಸು. 4, ಲಾಯಲ್ಟಿ ಇಕನಾಮಿಕ್ಸ್. ಜನರನ್ನ ಕಂಟ್ರೋಲ್ ಮಾಡಬೇಡ, ಅವರ ಹೃದಯ ಗೆಲ್ಲು. 5, ಕೋಅಲಿಷನ್ ಬಿಲ್ಡಿಂಗ್. ಒಬ್ಬಂಟಿಯಾಗಿ ದೊಡ್ಡದಾಗಲ್ಲ, ಸರಿಯಾದ ಪೀಪಲ್ ಒಟ್ಟಿಗೆ ಬಾ. 6, ಇನ್ಫಾರ್ಮೇಶನ್ ಏಸಿಮೆಟ್ರಿ. ನಿನ್ನ ಪ್ಲಾನ್ ಮೌನವಾಗಿ ಇರ್ಲಿ, ಎಕ್ಸಿಕ್ಯೂಷನ್ ಮಾಡಿ ತೋರಿಸು.
ಈ 6 ಲೆಸನ್ಸ್ ರಾಕಿಯನ್ನ ಒಬ್ಬ ಬಡ ಬೀದಿ ಹುಡುಗನಿಂದ KGFನ ಚಕ್ರವರ್ತಿ ಆಗಿಸಿತು. ಆದ್ರೆ ಗೆಳೆಯರೆ, ಒಂದು ಕ್ವೆಶ್ಚನ್ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ರಾಕಿ KGFನ ಒಡೆಯ ಆದ ನಂತರ ಅವನು ಯಾವ ಮಿಸ್ಟೇಕ್ ಮಾಡ್ತಾನೆ? ಯಾವ ಒಂದು ವೆಲ್ತ್ ಟ್ರ್ಯಾಪ್ ಅವನನ್ನ ಹಿಂದಕ್ಕೆ ಎಳಿತದೆ? KGF ಚಾಪ್ಟರ್ 2ನಲ್ಲಿ ಇರೋ ಆ ಲೆಸನ್ಸ್ ಮುಂದಿನ ಬಾರಿ ನೋಡ್ತೇವೆ. ಅಲ್ಲಿ ಒಂದು ವಿಷಯ ಗ್ಯಾರಂಟಿ, ಅದು ಇಂದಿನ ಬಿಡಿ ಅಥವಾ ಇದಕ್ಕಿಂತ 10 ಪಟ್ಟು ಹೆಚ್ಚು ಡೇಂಜರಸ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರ್ತದೆ. ತನಕ ಇರಿ ಗೆಳೆಯರೆ, ನೋಡ್ತಾ ಇರಿ.